ಟ್ರೋಫಿ ಹತ್ತಿರ ಬರ್ತಿದ್ದಂತೆ ಬಿಗ್ ಮನೆಯಲ್ಲಿ ಮಲ್ಲಮ್ಮ ಮತ್ತೆ ಎಂಟ್ರಿ. ಮಲ್ಲಮ್ಮ ಎಂಟ್ರಿಯಿಂದ ಸ್ಪರ್ಧಿಗಳಿಗೆ ಶುರುವಾಯಿತು ಢವಢವ. ಮನೆಯವರಿಗೆ ಮಿಡ್ ವೀಕ್ ಎಲಿಮಿನೇಷನ್ ಬಿಗ್ ಶಾಕ್. ಬಿಗ್ ಮನೆಯೊಳಗೆ ನುಗ್ಗಿದ ಪ್ರೇಕ್ಷಕರು. ಅಸಲಿ ಕಾರಣ ಏನು? ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಘಟ್ಟಕ್ಕೆ ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಫಿನಾಲೆಗೆ ಇನ್ನು ಕೆಲವು ದಿನಗಳು ಬಾಕಿ ಇದೆ. ಕೊನೆಯ 7 ಸ್ಪರ್ಧಿಗಳ ಕಣ್ಣಿಗೆ ಈಗ ಕಾಣಿಸ್ತಾ ಇರುವುದು ಕೇವಲ ಟ್ರೋಫಿ ಮಾತ್ರ. ಆದ್ರೆ ಅದನ್ನ ಮುಟ್ಟೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಇನ್ಮುಂದೆ ನಡೆಯೋ ಪ್ರತಿಯೊಂದು ಘಟನೆ ಕೂಡ ಹೈ ವೋಲ್ಟೇಜ್ ಆಗಿರಲಿದೆ. ಇದರಲ್ಲಿ ಮಲ್ಲಮ್ಮ ಬೇರೆ ಮತ್ತೊಮ್ಮೆ ಎಂಟ್ರಿ ಆಗಿದ್ದಾರೆ. ಏನಿದು ಟ್ವಿಸ್ಟ್ ನೋಡೋಣ ಬನ್ನಿ. ಈಗ ನಮ್ಮ ಕೈಗೆ ಸಿಕ್ಕಿರೋ ಈ ಎಕ್ಸ್ಕ್ಲೂಸಿವ್ ಸುದ್ದಿ ಕೇಳಿದ್ರೆ ನಿಮಗೂ ಶಾಕ್ ಆಗೋದಂತೂ ಗ್ಯಾರಂಟಿ. 100% ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮ ಹತ್ರ ಇದೆ. ಅದಕ್ಕಾಗಿ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಹೈಪ್ ಬಟನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಫಿನಾಲೆ ಹತ್ತಿರ ಇರುವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಬಾಂಬ್ ಸಿಡಿಸಲು ರೆಡಿಯಾಗಿದ್ದಾರೆ. ಅದೇ ಮಿಡ್ ವೀಕ್ ಎಲಿಮಿನೇಷನ್. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಸಾಮಾನ್ಯವಾಗಿ ಎಲಿಮಿನೇಷನ್ ಅಂದ್ರೆ ವೀಕೆಂಡ್ ವರೆಗೂ ಕಾಯ್ಬೇಕಿತ್ತು. ಆದ್ರೆ ಆಟ ಈಗ ಫೈನಲ್ ಸ್ಟೇಜ್ ನಲ್ಲಿ ಇದೆ. ಇಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ನಮಗೆ ಸಿಕ್ಕಿರೋ ಪಕ್ಕಾ ಮಾಹಿತಿಯ ಪ್ರಕಾರ ಈ ವಾರದ ಎಲಿಮಿನೇಷನ್ ಮಂಗಳವಾರವೇ ನಡೆಯಲಿದ್ದು, ಇದರ ಪ್ರಸಾರ ಅಂದ್ರೆ ಟೆಲಿಕಾಸ್ಟ್ ಬುಧವಾರ ಆಗಲಿದೆ. ಇಲ್ಲಿ ಯಾರು ಔಟ್ ಆಗ್ತಾರೆ ನೋಡೋಣ ಬನ್ನಿ. ಒಂದ್ಸಲ ಯೋಚನೆ ಮಾಡಿ, ಅಷ್ಟು ದಿನ ಕಷ್ಟಪಟ್ಟು ಆಡಿ ಇನ್ನೇನು ಕಪ್ ಗೆಲ್ಲೋ ಸಮಯ ಹತ್ತಿರ ಬಂದಾಗ ವಾರದ ಮಧ್ಯದಲ್ಲಿ ಮನೆಯಿಂದ ಹೊರ ಹೋಗುದು ಅಂದ್ರೆ ಎಷ್ಟು ನೋವಾಗುತ್ತೆ ಅಲ್ವಾ? ಆದ್ರೆ ಎಲಿಮಿನೇಷನ್ಗೂ ಮುನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಅಗ್ನಿ ಪರೀಕ್ಷೆ ಇಟ್ಟಿದ್ದಾರೆ. ಅದೇ ಆಡಿಯನ್ಸ್ ವೋಟ್ ಅಪೀಲ್ ಟಾಸ್ಕ್. ಈ ಟಾಸ್ಕ್ ನ ವಿಶೇಷ ಏನಂದ್ರೆ, ಈ ವಾರ ಹೊರಗಿನ ಪ್ರೇಕ್ಷಕರು ನೇರವಾಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಿದ್ದಾರೆ. ಅವರ ಕೈಯಲ್ಲಿಯೇ ಮನೆಯವರ ಭವಿಷ್ಯ ಇರಲಿದೆ ಅಂದ್ರೂ ತಪ್ಪಿಲ್ಲ. ಹೌದು, ಕೆಲ ಪ್ರೇಕ್ಷಕರು ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ. ಫಿನಾಲೆ ರೇಸ್ ನಲ್ಲಿರೋ ಸ್ಪರ್ಧಿಗಳು ತಮ್ಮ ಎದುರಿಗೆ ಬಂದಿರೋ ಆಡಿಯನ್ಸ್ ಹತ್ತಿರ ನೇರವಾಗಿ ನಿಂತು ದಯವಿಟ್ಟು ನಮಗೆ ವೋಟ್ ಮಾಡಿ, ನಮ್ಮನ್ನ ಗೆಲ್ಲಿಸಿ ಅಂತ ಮನವಿ ಮಾಡ್ಕೊಳ್ಬೇಕು. ಇದು ಬರೀ ಟಾಸ್ಕ್ ಅಲ್ಲ, ಇದು ಮಾಡು ಇಲ್ಲವೇ ಮಾಡಿ ಹೋರಾಟ. ಯಾಕಂದ್ರೆ ಇಷ್ಟು ದಿನ ಕ್ಯಾಮರಾ ಮುಂದೆ ಆಡ್ತಿದ್ದವರು ಈಗ ನೇರವಾಗಿ ಜನರ ಕಣ್ಣಲ್ಲಿ ಕಣ್ಣಿಟ್ಟು ವೋಟ್ ಕೇಳಬೇಕು. ಯಾರ ಮಾತು ಜನರಿಗೆ ಇಷ್ಟ ಆಗುತ್ತೋ, ಯಾರು ಜನರನ್ನ ಕನ್ವಿನ್ಸ್ ಮಾಡ್ತಾರೋ ಅವರೇ ಗ್ರ್ಯಾಂಡ್ ಫಿನಾಲೆ ಕಡೆ ಹೆಜ್ಜೆ ಇಡ್ತಾರೆ. ಉಳಿದವರು ಮನೆಯಿಂದ ಔಟ್ ಆಗೋದು ಖಚಿತ. ಇದರಲ್ಲಿ ಮಲ್ಲಮ್ಮ ಬೇರೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಮಲ್ಲಮ್ಮ ಅವರಿಗೂ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನಾದ್ರೂ ಸೇವ್ ಮಾಡೋಕೆ ಬಂದಿದ್ದಾರಾ ಅನ್ನೋದು ಈಗಿನ ಕುತೂಹಲ. ಸೊ ಫ್ರೆಂಡ್ಸ್, ಹೈ ವೋಲ್ಟೇಜ್ ವಾರದಲ್ಲಿ ಫಿನಾಲೆ ಕನಸು ಹೊತ್ತು ನಿಂತಿರೋ ಯಾವ ಸ್ಪರ್ಧಿ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಲಿಯಾಗ್ತಾರೆ? ಜನರ ಬೆಂಬಲ ನೇರವಾಗಿ ಯಾರಿಗೆ ಸಿಗುತ್ತೆ? ನಿಮ್ಮ ಲೆಕ್ಕಾಚಾರ ಏನು ಅನ್ನೋದನ್ನ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಅಂದ್ಹಾಗೆ ಮಂಗಳವಾರ ನಡೆಯುವ ಎಲಿಮಿನೇಷನ್ ಬುಧವಾರ ಟೆಲಿಕಾಸ್ಟ್ ಆಗಲಿದೆ. ಧನ್ಯವಾದಗಳು.